ಅಮ್ಮ ಆಗಿ ನಾನೇನಾದ್ರೂ ಬಂದಿದ್ರೆ ಆಗಲ್ಲ ಅಮ್ಮ ಹೋಗಮ್ಮಮ್ಮ ಅಂತ ಅಂದಿರೋರು. ಈಗ ಪೂಜೆ ಇರೋದ್ರಿಂದ ಬಂದು ಕರ್ಕೊಬೇಕು. ಗಟ್ಟಿನೇ ಐತೆ ಹಾಲಿನ ಗಟ್ಟಿನೇ ಇದೆ ನೋಡು. ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಮೈಸೂರು ಸೆಕೆಂಡ್ ಟೈಮ್ ತಾನೇ? ಹೆಂಗಿದೆ ಖುಷಿ ಜೋಶು? ಮಾತಾಡ್ತಲ್ಲ ನಾನು. ಟ್ರಾವೆಲಿಂಗ್ ಬೋರ್ ಆಯ್ತು ಮೇಡಮ್, ಫುಲ್ ಸುಸ್ತಾಗಿದ್ದಾರೆ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ನಾವು ಮೈಸೂರಿಗೆ ಹೊಡ್ತಾ ಇದ್ದೀವಿ. ಕಾರಣ ಏನಂತ ನಿಮಗೆ ಆದರೆ ಹೇಳ್ತೀನಿ, ಬಟ್ ಒಂದು ರೀಸನಿಂದ ಮೈಸೂರಿಗೆ ಹೊಡ್ತಾ ಇದ್ದೀವಿ. ನಾನು, ಪೂಜಾ, ಅಮ್ಮ, ಅಣ್ಣ ಫುಲ್ ಫ್ಯಾಮಿಲಿ ಹೊಡ್ತಿದ್ದೀವಿ. ತುಂಬ ದಿನ ಆದಮೇಲೆ ಮೈಸೂರಿಗೆ ಹೋಗ್ತಿದ್ದೀವಿ. ಮೈಸೂರು ನನಗಂತೂ ಫುಲ್ಲು ಫ್ಯಾಮಿಲಿ ಎಲ್ಲ ಮೈಸೂರಲ್ಲೇ ಇರೋದು. ಮೈಸೂರು ನನಗಂತೂ ಹೆವಿ ಕ್ಲೋಸು, ತುಂಬ ಹತ್ರನೇ ಮೈಸೂರು. ಎಷ್ಟು ಸಲ ಮೈಸೂರಿಗೆ ಹೋದರೂ ಬೇಜಾರಾಗದೇ ಇಲ್ಲ ನನಗಂತೂ. ಎಂದೆಂದು ನಮ್ಮೂರು ಮೈಸೂರಿಗೆ ಯಾವಾಗಲೂ ಹೋಗ್ಬೇಕಂತ ಅನಿಸುತ್ತೆ. ಬಟ್ ಆದರೆ ಪೂಜೆಗೆ ಇದು ಸೆಕೆಂಡ್ ಟೈಮ್ ಮೈಸೂರಿಗೆ 2ನೇ ಸಲ ಪೂಜೆ ಬರ್ತಿರೋದು. Many hours later. ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಏನು ವಿಶೇಷ ಅಂದರೆ ಇವತ್ತು ನಾವಿರೋದು ಮೈಸೂರು. ನಿಜವಾಗ್ಲೂ ಮೈಸೂರೇ ವಿಶೇಷ. ಅದರಲ್ಲಿ ಏನು ವಿಶೇಷ ಪೂಜಾ? ಮೈಸೂರು ಸೆಕೆಂಡ್ ಟೈಮ್ ತಾನೇ? ಹೆಂಗಿದೆ ಖುಷಿ ಜೋಶು? ಮಾತಾಡ್ತಲ್ಲ ನಾನು. ಗಾಯ್ಸ್, ನಾವು ಬೈಕಲ್ಲಿ ಬರಲಿಲ್ಲ, ಕಾರಣಾಂತರ ಲೇಟ್ ಆಗುತ್ತೆ ಅಂದ್ಬಿಟ್ಟು ಬಸ್ಸಲ್ಲೇ ಬಂದ್ವಿ. ಸೊ ಇದು ಸಿಟಿ ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ಏನು ವಿಶೇಷ ಅಂದರೆ ಇವತ್ತು ನಮ್ಮ ಆಂಟಿ ಮೀಟ್ ಮಾಡ್ಲಿಕ್ಕಂತ ನಾವು ಮೈಸೂರಿಗೆ ಬಂದಿದ್ದೀವಿ, ಒಂದು ಪರ್ಸ್ನಲ್ ರೀಸನ್ನಿಂದ. 7 hours later. ಸೊ ಆಯ್ತು ಗಾಯ್ಸ್, ಈಗ ಟೈಮ್ ಬಂದು ಸುಮಾರು 12:07 ಆಗಿದೆ. ನಾನು ಇವತ್ತು ಬಂದಿರೋದು ಅಂದರೆ ನೆಕ್ಸ್ಟ್ ಡೇ. ಸಾರಿ, ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಕಾರಣ ಇಷ್ಟೇ, ಮೈಸೂರಲ್ಲಿ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಯಾಕಂದರೆ ಒಂದಷ್ಟು ಪರ್ಸ್ನಲ್ ಕೆಲಸಗಳಿದ್ದಿದ್ದ ಕಾರಣ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನಾನೀಗ ಆಲ್ರೆಡಿ ಇರೋದು ಸ್ಯಾಟ್ಲೈಟಲ್ಲಿ. ಕಾರಣ ಏನಂತ ಅಂದರೆ ಅಮ್ಮನೂ ಮತ್ತು ಪೂಜೆನೂ ಕರ್ಕೊಂಡೋಗಕ್ಕೆ ಬಂದಿದ್ದೀನಿ. ಯಾಕಂದರೆ ಅವರು ಕೆಂಗೇರಿಲೇ ಇಳ್ಕೊಂಡ್ರು. ಕೆಂಗೇರಿಲಿ ಮನೆಗೆ ಬಸ್ ಯಾವುದು ಸಿಗದೆ ಮತ್ತೆ ಸ್ಯಾಟ್ಲೈಟ್ಗೆ ಬಂದಿದ್ದಾರೆ. ಸೊ ಇವಾಗ ಅವರು ಸ್ಯಾಟ್ಲೈಟಿಗೆ ಬರೋ ಅಷ್ಟರಲ್ಲಿ 12:09 ಆಗಿದೆ. ಇವ್ರನ್ನ ಪಿಕ್ ಮಾಡಿಕೊಂಡು ಮನೆಗೆ ಹೋಗಬೇಕು. ನಿಜವಾಗ್ಲೂ ಮಧ್ಯರಾತ್ರಿಯಲ್ಲಿ ಒಂದು ಸಾಹಸ ಪಡೋ ಟೈಮ್ ಆಗಿದೆ. ಇವಾಗ ಲೇಡೀಸ್ನ ಕೂರಿಸ್ಕೊಂಡು ಟ್ರಿಬಲ್ ರೈಡಿಂಗು, ಬಟ್ ಏನೂ ಮಾಡೋಕ್ಕಾಗಲ್ಲ. ಇಷ್ಟೊತ್ತು ಟೈಮಲ್ಲಿ ಕರ್ಕೊಂಡು ಹೋಗಲೇಬೇಕು. ಈಗ ಒಂದು ಟೈಮಲ್ಲಿ ಎಲ್ಲ ಬೈಕು ಅಂದರೆ ಟ್ಯಾಕ್ಸಿ, ಆಟೋ ಎಲ್ಲ ಹೆವಿ ಕಾಸ್ಟ್ಲಿ ರೇಟ್ ಆಗಿಬಿಟ್ಟಿದೆ. ಏನು ಕೇಳಿದ್ರು ಜಾಸ್ತಿ ರೇಟ್ ಹೇಳ್ತಿದ್ರು. ಸೊ ಅದಕ್ಕೆ ಬಾ ಅಂತ ಅಮ್ಮನೇ ಫೋನ್ ಮಾಡಿದ್ರು. ಈಗ ಎಷ್ಟೊಂದು ಜನ ಆಲ್ಮೋಸ್ಟ್ ನೆಮ್ಮದಿಯಾಗಿ ಮಲಗಿರ್ತಾರೆ, ಮೈಸೂರಲ್ಲಾಗಿರ್ಬೋದು, ಬೆಂಗಳೂರಲ್ಲಾಗಿರ್ಬೋದು. ಸ್ವಲ್ಪ ಕಾರಣದಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮೈಸೂರಲ್ಲಿ ಒಂದಷ್ಟು ಪರ್ಸ್ನಲ್ ಕಾರಣಗಳಿಂದ ಹೋಗಿದ್ದೆ, ಪರ್ಸ್ನಲ್ ಕೆಲಸದ ಮೇಲೆ. ಆದ್ದರಿಂದ ಅದೇ ಕೆಲಸ ಇದ್ದಿದ್ದ ಕಾರಣ ವೀಡಿಯೋ ಮಾಡೋಕ್ಕಾಗಿಲ್ಲ. ನಾನು ಈಗಲೂ ವೀಡಿಯೋದಲ್ಲಿ ಮಾತಾಡ್ತಾ ನಿಮ್ಮನ್ನು ನೋಡೋಕ್ಕಾಗ್ತಿಲ್ಲ. ಯಾಕಂದರೆ ಎಲ್ಲಿ ಬರ್ತಾರೋ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಅವ್ರೇನಾದ್ರು ಬಂದರೆ ನಾನು ಹೋಗಿ ಯೂಟರ್ನ್ ಹಿಂಗೆ ಸ್ಟ್ರೈಟ್ ಹೋಗಿ ಅಲ್ಲಿ ಯೂಟರ್ನ್ ಹಾಕೊಂಡು ಮುಂದೆ ಬರಬೇಕು. ಇಲ್ಲಿ ಸ್ಯಾಟ್ಲೈಟ್ ಕಡೆ ಇರೋರಿಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ ಅಲ್ಲಿ ಮುಂದೆ ಯೂಟರ್ನ್ ಇದೆ. ಆ ಯೂಟರ್ನ್ ಹಾಕೊಂಡು ಬಂದು ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ, ಮುಂದೆ ಅಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ಹೋಗಿ ಪಿಕ್ ಮಾಡ್ಕೋಬೇಕು. ನೋಡಿ ಗಾಯ್ಸ್, ಅಲ್ಲಿ ಬರ್ತಿದ್ದಾರೆ ಅಡ್ಡ ಮಾಡಿ ಕೊನೆಗೂ ಕರ್ಕೊಂಡು ಬಂದಿದ್ದಾರೆ ಪೂಜಾನ ಅವರು. ತುಂಬ ಫಾಸ್ಟಾಗಿ ಹೊಡ್ತಿದ್ದಾರೆ. ಬಟ್ ನಾನು ಅಲ್ಲಿಲ್ಲೂ ಇಲ್ಲ. ಇವಾಗ ಹೋಗ್ಬೇಕು ಅಲ್ಲಿಗೆ ಗಾಯ್ಸ್. ಇಲ್ಲೇ ಇದು ಆಕ್ಚುಲಿ ಚೆನ್ನಾಗಿರೋದು. 20 minutes later. ಇವಾಗ ಜಸ್ಟ್ ಮನೆಗೆ ಬಂದ್ವಿ, ಹೋಗ್ತಾ ಇದ್ದೀನಿ ಮೆಟ್ಲತ್ಕೊಂಡು. ಅಮ್ಮ ಪೂಜಾ ಎಲ್ಲ ಬಂದರು. ಈಗ ಅನ್ನಿಸ್ತಿದೆ ಅವರಿಗೆ ಬೇಕಿತ್ತ ಈ ಒಂದು ರಿಸ್ಕ್ ಅಂತ. ನಿಜವಾಗ್ಲೂ ಸ್ಯಾಟ್ಲೈಟಿಂದ ಬರೋ ಅಷ್ಟರಲ್ಲಿ 1/2 hour ಆಗೋಗುತ್ತೆ ಗಾಯ್ಸ್. ನಾನು ಅವಾಗಲೇ 1/2 hour ಆಗಿಲ್ಲ, 20 minutes ಆಗಿದೆ. 20 to 22 minutes ಆಗಿದೆ. ನಾನು ಅಲ್ಲಿ ಸ್ಯಾಟ್ಲೈಟ್ ಬಿಡಬೇಕಾದ್ರೆ 12:10 ಆಗಿತ್ತು, 10 to 12 ಏನೋ ಆಗಿತ್ತು, 12 ಆಗಿತ್ತು. ಮೈಸೂರು ಜರ್ನಿ ಅಂತೂ ಸಖತ್ತಾಗಿತ್ತು. ಬಟ್ ಅಷ್ಟೇ ಬೋರ್ ಆಗೋಯ್ತು, ಟ್ರಾವೆಲಿಂಗ್ ಬೋರ್ ಆಯಿತು. ಮೇಡಮ್ ಫುಲ್ ಸುಸ್ತಾಗಿದ್ದಾರೆ.
ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಹೆಂಗೆ ಅನ್ನಿಸ್ತು ಪೂಜಾ ಫೈನಲಿ ಮೈಸೂರು ಬಸ್ ಜರ್ನಿ ಹೆಂಗಿತ್ತು? ನೀರು ಕುಡಿಲಿ ಎಲ್ಲರಿಗೂ. ಅಮ್ಮನಿಗದ್ದು ಅಮ್ಮ ಹೆಂಗಿತ್ತಮ್ಮ? ತುಂಬ ಚೆನ್ನಾಗಿತ್ತು. ಬಟ್ ಏನು ಮಾಡೋದು, ನಾವು ಇಲ್ಲೆಲ್ಲ ಕೆಲಸ ಮುಗಿಸಿ ಹೋಗೋದ್ರಲ್ಲಿ ಲೇಟ್ ಆಯಿತು, ಅದಕ್ಕೆ ಗಾಯ್ಸ್ ಅವ ಒಂದು ಗಾದೆ ಇದೆಯಲ್ಲ, ಮಾಡಿದ್ದುಣ್ಣು ಮಾರಾಯ ಅಂತ. ಬೆಂಡೆತ್ತು ಬಿಡ್ತೀನಿ, ಕೋಪ ನಿಂಗೆ ಗೊತ್ತಿಲ್ಲ. ಇವ್ರುಗಳೇ ಪ್ಲ್ಯಾನ್ ಮಾಡಿ ಸ್ಯಾಟಲೈಟಲ್ಲಿ ಬಸ್ ಸಿಗಲ್ಲ ಅಂತ ಅಂದ್ಬಿಟ್ಟು ಕೆಂಗೇರಿಲಿ ಇಳ್ಕೊಂಡು ಕೊನೆಗೆ ಕೆಂಗೇರಿಲೇ ಬಸ್ ಇಲ್ಲದೆ ಸ್ಯಾಟಲೈಟ್ಗೆ ಬಂದರು. ಸ್ಯಾಟಲೈಟಿಂದ ಕೊನೆಗೆ ಫೈನಲ್ ನಾವೇ ಪಿಕ್ ಮಾಡಬೇಕಾಯ್ತು. ಇದಕ್ಕೂ ಮುಂಚೆ ನಾನೇನಾದ್ರು ಹೋಗಿ ಸ್ಯಾಟಲೈಟ್ಗೆ ಏನಾದ್ರು ಹೋಗಿ ಕರ್ಕೊಂಬರ್ಬೇಕು ಅಂದರೆ ಮನೇಲಿ ಇದ್ದಿದ್ರೆ ಹೋಗಿ ಕರ್ಕೊಂಬರ್ತಿರೋ ಹುಡುಗ ಅಂತೂ ನಾನಲ್ಲ. ಕರ್ಕೊಂಬರಕ್ಕೆ ಆಗ್ತಿರ್ಲಿಲ್ಲ, ಮನೇಲಿ ಯಾರು ಹೋಗಿ ಕರ್ಕೊಂಬರೋರು. ಅವ್ರವ್ರಿಗೆ ಹೆಚ್ಚು ಅಮ್ಮ ಆಗಿ ನಾನೇನಾದರೂ ಬಂದಿದ್ರೆ ಆಗಲ್ಲ ಅಮ್ಮ ಹೋಗಮ್ಮಮ್ಮ ಅಂತ ಅಂದಿರೋರು. ಈಗ ಪೂಜೆ ಇರೋದ್ರಿಂದ ಬಂದು ಕರ್ಕೋಬೇಕು. ಗೈಸ್ ಅದೆಲ್ಲ ಏನಿಲ್ಲ, ಹೆಣ್ಮಕ್ಳಲ್ವಾ, ಹೋಗಿ ಕರ್ಕೊಂಡೇ ಬರ್ತೀನಿ. ಎಷ್ಟೊತ್ತಾದರೂ ಹೋಗಿ ಕರ್ಕೊಂಬರ್ತಿದ್ದೆ. ಬಟ್ ನಾನು ಎದ್ದಿರಲಿಲ್ಲ ಅಂದಿದ್ರೆ ಕರ್ಕೊಂಬರ್ತಿರ್ಲಿಲ್ಲ. ಈಗ ಎದ್ದಿದ್ನಲ್ಲ, ಸೊ ಅದಕ್ಕೆ ಹೋಗಿ ಕರ್ಕೊಂಬಂದೆ. ಗೈಸ್ ವಿಡಿಯೋ ಎಂಡ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಪೂಜಾ ಈ ಒಂದು ಟೈಮಲ್ಲಿ ಕಾಫಿನ ಏನು ಪೂಜಾ? ಹಾರ್ಲಿಕ್ಸ್ ಕುಡಿದು ಮಲ್ಕೋಬೇಕು ಅಂತ. ಏನಕ್ಕಂದರೆ ತಲೆ ಫುಲ್ಲು ಪೇಯ್ನ್ ಆಗಿದೆ, ತಲೆನೋವು. ಸೊ ಕಾಫಿ ಮಾಡೋದಕ್ಕೆ ಕಾಫಿ ಪೌಡರ್ ತೊಗೊಂಬಂದಿಲ್ಲ. ಈಗ ಹಾಲು ಮಾಡ್ತೀನಿ ಅಂತ ಪೂಜಾ ಏನೋ ಹಾರ್ಲಿಕ್ಸ್ ಮಾಡ್ತಾಳಂತೆ. ನೀರು ತುಂಬಿ ಒಂದೊಂದು ಹನಿನೂ ಇಂಪಾರ್ಟೆಂಟು, ಹಾಲು ವೇಸ್ಟ್ ಆಗಬಾರ್ದು ಅಂತ. ಅಲೋ ಪೂಜಾ? ಅದಕ್ಕೆ ನೀರು ತುಂಬಿ ಮತ್ತು ಈ ಹಾಲಿಗೆ ಇನ್ನೂ ಹಾಲನ್ನ ಜಾಸ್ತಿ ಮಾಡಿ ಅವಾಗ ಹಾಲು ಕಾಯಿಸಿ ಅದಕ್ಕೆ ಹಾರ್ಲಿಕ್ಸ್ ಪೌಡ್ರ್ ಹಾಕಿ ಮತ್ತು ಇನ್ನೊಂದು ಸ್ವಲ್ಪ ನೀರು ಹಾಕಿ ಆಮೇಲೆ ಕೊಡೋದು. ಆ ನೀರು ಕುಡಿಯೋ ಬದಲು ಸುಮ್ಮನೆ ಇದ್ದಿದ್ರೇ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಪೂಜೆ ತಲೆನೋವು ಹಂಗಿದ್ರೇ ಹೋಗುತ್ತೆ ಅನಿಸುತ್ತೆ. ಅಲ್ಲಿ ಗೈಸ್ ಆ್ಯಕ್ಷನ್ನು ಏನು ಪೂಜೆ? ನೋಡಿ ಹಾಲಿನ ಗಟ್ಟಿನೇ ಇದೆ ನೋಡು. ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಅಲ್ಲಿ ರಿಯಾಕ್ಷನ್ ನೋಡಿ. 2 ನಿಮಿಷ ಕೊಬ್ಬ, 2 ನಿಮಿಷ ಹಂಗೆ ಸ್ಮೈಲು ಬಂದರು. ಬಾ ಪೂಜಾ ಪೂಜಾ ಬೈಲಿ ಪೂಜಾ ಅಂತೂ ಫುಲ್ ಟಯರ್ಡು ಗೈಸ್. ಮುಖದಲ್ಲೇ ಗೊತ್ತಾಗ್ತಿದೆ ಎಷ್ಟು ಟಯರ್ಡ್ ಆಗಿದೆ ಜರ್ನಿ ಅಂತ. ಪೂಜಾ ಹೆಂಗೆ ಅನ್ನಿಸ್ತಮ್ಮ? ಆಗ್ತಿಲ್ಲ ಅಲ್ಲ? ಫುಲ್ ಸುಸ್ತು, ಫುಲ್ ನಿಜ ಮಾಡಬೇಕು ಪೂಜೆಗೆ ಹೋಗಿ ಅಲ್ವಾ? ಗಾಯ್ಸ್ ಏನು ಹೇಳಬೇಕು ಪೂಜಾ, ಇದು ಗುಡ್ ಮಾರ್ನಿಂಗ್ ಟೈಮು, ಆದರೆ ಈಗ ನಾವು ಮಲ್ಕೊಳ್ತಿರೋದ್ರಿಂದ ಗುಡ್ ನೈಟ್ ಟೈಮ್ ಇದು. ಓಕೆ, 12 ಮಕ್ಕಳಲ್ವಾ? ಓಕೆ ಗಾಯ್ಸ್, ವಿಡಿಯೋ ಎಂಡ್ ಮಾಡ್ಕೊಳ್ತಾ ಇದ್ದೀವಿ. ಓಕೆ ಗಾಯ್ಸ್, ಬಾಯ್.